ನೋಡಪ್ಪ ನೀ ಅದ್ ಏನ್ ಮಾಡ್ತೀಯ ಗೊತ್ತಿಲ್ಲ. ಈಗ ಏನ ಇನ್ನೊಂದ್ 2 ತಾಸ್ನ್ಯಾಗ 30 ಗರಿ ಕಳಿಸ್ಬೇಕು ಈಗ ನನ್ನ ಮನಿ ಬಕ್ಲಕ್ಕ. ಚಪ್ರ ಹಾಕ್ಸುದೈತ್ಲೇ, ನಿನ್ನೆ ಹೇಳೇವಿ ಕಳ್ಸಿಲ್ಲಲ್ಲೇ ನೀನ. ಗೌಡ್ರೆ ನೀವರ ಹೇಳ್ರಿ, ನಿನ್ನೆ ಹೇಳಿ ನಾನು ಚಪ್ರ ಕೇಳ್ಯಾರ ಅವ್ರು ದೌಡ್ ಕಳಿಸ್ಬೇಕ ಸಂಜೆ ಮಠ ಅಂತೇಳಿ. ಮತ್ತು ಹೇಳಕ್ಕಾಗ್ಲಿ ದೋಸ್ತರ ಅದಕ್ಕೆ ಕರೆದ್ರ ಅಂತ ಅಲ್ಲಿ ಹೋದ್ರಿ. ನನಗೆ ಹೇಳಿ ಸಾಕಾಗೈತೆ ನೋಡ್ರಿಪ್ಪ. ನಾ ಈಗ ಶಾಂತಕ್ಕನ ಕಡೆ ಬೇಸ್ಕೋಬೇಕು. ಅಯ್ಯೋ ನೀವು ಬಯಸ್ಕೊಳ್ಳೋದು ಹೇಳಾಕತ್ತೀರಿ. ಈಗ ನಾ ಮನ್ಯಾಗ ಆಲೆ ಬೇಸ್ಕೊಂಡ ಬಂದ ಇಲ್ಲಿಗೆ. ಅಲ್ಲ ನಿಮಗೆ ಜವಾಬ್ದಾರಿ ನಿಮ್ಗೆ ಹೇಳಂದಿದ್ದೆ, ನಿನ್ನೆ ಇನ್ನೂ ಹೇಳಿಲ್ಲ ನೀವು ಅಂತ ನನಗಂತಾಳ. ಹೇಳೇನೋ ಮಾರಾಯ ಅಂದ್ರು ಆ ಕೇಳವಲ್ಲ. ಅದಕ್ಕೆ ನೋಡಪ್ಪ ನಾ ಹೇಳಾಕತ್ತೀನಿ, ಚಪ್ರ ಮಾತ್ರ ಈಗ ಇಷ್ಟೊತ್ತಂದ್ರೆ ನೀನು ತೆಂಗಿನ ಗರಿ ಕಳಿಸ್ಬೇಕು ಈಗ ನೀನು ನನಗೀಗ. ಗೌಡ್ರ ಇನ್ನೊಂದು 1.5 ತಾಸು ರೀ, ಈಗ ಕಳ್ಸೇ ಬಿಡ್ತೇನೆ ಮನಿ ಕಡೆ. ನೀವು ಹೋಗಿರ್ರಿ ಬದತ್ ನೋಡ್ರಿ ಗಾಡಿ 30 ಗರಿ ಹೋದ್ರಿ ಕಳಿಸ್ತೇನೆ ತೋರಿ. ಆದ್ರೂ ಅಣ್ಣಾರ 30 ಗರಿ ಬೇಕಕ್ಕವ್ರಿ. ಸ್ವಲ್ಪ ಅಗಲಿಗೆ ದೊಡ್ಡದಾಗಿ ಹಾಕಿಸ್ಬಿಡು ನಂತ್ರಿ. ಪದ್ಮಕ್ಕರ ನಿಮಗೆ ಗೊತ್ತಿಲ್ರಿ, ನನ್ನ ಮಗಳ ಮದ್ವಿನ ನಾನು ಹೆಂಗೆಂಗೋ ಮಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡೇನಿ. ಅದಕ್ಕೆ ನನಗೆ ಅದೇ ರೀತಿ ಒಳಗೆ ಮಾಡ್ಬೇಕಂತ ಭಾಳ ಆಸೆ. ಮಾಡ್ಬೇಕಾಗಿದ್ದ ಬಿಡ್ರಿ, ದೊಡ್ಡ ಸಂಬಂಧ ಸಿಕ್ಕತಿ ಮತ್ತು ದೊಡ್ಡ ರೀತಿ ಒಳಗೆ ಖರ್ಚು ಮಾಡ್ಬೇಕು, ದೊಡ್ಡ ರೀತಿ ಒಳಗೆ ಮದುವೆ ಮಾಡಿ ಕೊಡ್ಬೇಕು. ಆದ್ರೂ ಏನನ್ರಿ ನಶೀಬ್ರಿ ಗೌಡ್ರ ನಿಮ್ದು. ನಿಮ್ಮ ಮಗಳು ಒಳ್ಳೆ ಮನ್ಸಿಗೆ ಒಳ್ಳೆ ಮನಿನ ಸಿಕ್ತು ಬಿಡ್ರಿ. ಕರೇನರಿಪ್ಪ, ನನ್ನ ಮಗಳು ಒಂದು ಒಳ್ಳೆ ಮನೆ ಸೇರಾಕತ್ತಾಳಲ್ಲ, ಅದ ಖುಷಿ ನನಗೆ. ಏನಾರ ರೊಕ್ಕದ ಸಹಾಯ ಬೇಕಂದ್ರೆ ಗೌಡ್ರ ನೀವು ಸಂಕೋಚ ಬಿಟ್ಟು ನನಗೆ ಕೇಳ್ರಿ. ಏನ್ರಿ ಯಾ ಬಡ್ಡಿ ಕೊಡ್ಬೇಡ್ರಿ, ಬಾಚಿ ಕೊಡ್ಬೇಡ್ರಿ, ನಾವು ಹಂಗೆ ಕೊಡ್ತೇನೆ, ನಿಮ್ಮ ಕೈಲಿ ಅದಾಗ ವಾಪಸ್ ಕೊಡ್ರಿ. ಅಯ್ಯೋ ಮೊನ್ನೆರ ನಿನ್ನ ಕಡೆ ಈ ಮಾತು ಕೇಳಬೇಕಿತ್ತು ಬಿಡಪ್ಪ. ಅದು ನಾನು ಕೇಳಲಿಲ್ಲ. ಸೀದಾ ಇವನ ಕಡೆ ಹೋಗಿ ರೊಕ್ಕ ಇಸ್ಕೊಂಡ್ಬಿಟ್ಟೆ. 3 ರೂಪಾಯಿ ಬಡ್ಡಿ ಹಂಗೆ ಕೊಟ್ಟಾನಪ್ಪ. 3 ಲಕ್ಷ ರೂಪಾಯಿ, ಇದು 2 ಲಕ್ಷ ರೂಪಾಯಿ 3 ರೂಪಾಯಿ ಬಡ್ಡಿ ಹಂಗೆ ಕೊಟ್ಟಾನ. ಅಲ್ಲ ಆಮೇಲೆ ಇನ್ನೊಂದು, ನಿಮ್ದು 1% ಜಾಸ್ತಿನೇ ಅಲ್ರಿ, ನೀವು ಬಡ್ಡಿ ಅವರನ್ನ ಮಾಡ್ತೀರಿ, ನನಗೆ ಯಾಕೆ ಬಡ್ಡಿ ಇಲ್ಲ ಕೊಡ್ತೀರಿ? ಏನ್ರಿ ಗೌಡ್ರ ಹಿಂಗಂತೀರಿ? ಅಲ್ರಿ ನೀವು ಎಷ್ಟು ನಮ್ಗೆ ಒಂದು ಟೈಮ್ನ್ಯಾಗ ಸಹಾಯ ಮಾಡಿರಿ. ಅದು ಅಲ್ದ ನಾನು ನಿಮಗೆ ಬಡ್ಡಿ ಹಂಗೆ ಕೊಟ್ಟಿದ್ದೆ. ಪಾಪ ನೀವು ಅವಾಗೆಲ್ಲ ಹೊಲ ಇನ್ನು ಉತ್ತದಕ್ಕಿಂತ ನಿಮ್ಮ ತಂದೆಯರ ಕಾಲದಾಗಿಂದನೂ ಬಡ್ಡಿ ಭಾಳ ಕಟ್ಟಿರಿ. ಏನ್ರಿ ನಮಗೆಲ್ಲ ಗೊತ್ತೈತಿ. ನಮ್ಮ ಅಪ್ಪಾರೆಲ್ಲ ಬಡ್ಡಿ ತಿಂದಿದ್ದು ನಾನು ನೋಡೇನ್ರಿ. ಅದಕ್ಕೆ ನನಗೊಂದು ಮಾನವೀಯತೆ, ಈಗ ನಿಮ್ಮ ಮಗಳಿಗೆ ಒಂದು ಮದುವೆದು ಸಹಾಯ ಹಾಕಿದ್ದಲ್ಲಪ್ಪ ಕೊಟ್ರ ಅಂತ ಅಂದೇಳಿ ನಾನು ಅನ್ಕೊಂಡಿದ್ದೆ. ಆಯ್ತು ಬಿಡ್ರಿ, ಮತ್ತೆ ಈಗ ನಿಮ್ಗೆ ಬೇಕಾದ್ರೆ ಅನಿವಾರ್ಯ ಕೇಳ್ರಿ, ಇಲ್ಲಾಂದ್ರೆ ಮತ್ತೆ ತೊಗೊಂಡ ಬಿಟ್ಟೇನಂತೀರಲ್ಲ, ಮತ್ತೆ ಏನು ಮಾಡೋಕ್ಕಾಗತ್ತೆ ಗೌಡ್ರ? ನೀವು ಗೊತ್ತಿಲ್ಲ ನಿಮಗೆ, ನಾನು ಯಾರ್ಯಾರಿಗೆ ರೊಕ್ಕ ಕೊಟ್ಟೇನಲ್ರಿ ಅವ್ರ ಕಡೆ ಎಲ್ಲ ಬಡ್ಡಿನ ತಿಂದೇನಿ. ಆದ್ರೆ ನನಗೆ ಸಹಾಯ ಮಾಡಿದವ್ರು ಯಾರಿಗೂ ನಾನು ಸುಮ್ಮನೆ ಬಿಟ್ಟಿಲ್ರಿ. ಸಹಾಯ ಮಾಡೇನಿ, ನನ್ನ ಕೈಲಾಗಿದ್ದೆ ರೊಕ್ಕ ಕೊಟ್ಟಿರ್ತೇನೆ. ಆದ್ರೆ ಏನಾರ ಒತ್ತಿ ಇಟ್ಕೊಂಡ ಕೊಡ್ತೇನೆ, ಬಡ್ಡಿ ಒಂದ ಬ್ಯಾಡ ಅಂದಿರ್ತೇನೆ. ಆದ್ರೆ ಆ ಟೈಮಿಗೆ ಅದನ್ನು ಬಿಡಿಸ್ಕೋಬೇಕಷ್ಟ. ಹಿಂಗೆ ನಂದು ಕರಾರ. ಸಣ್ಣಂದಿರ್ತ ನೀವು ಬಡ್ಡಿ ಕಟ್ಟಿದ್ದು ನಾನು ನೋಡೇನ್ರಿ. ಏನ್ರಿ ನಮ್ಮ ಅಪ್ಪಾರಿಗೆ ಅದು ನಿಮ್ಮ ಅಪ್ಪಾರು ಕಟ್ಟಿದ್ದು ನೋಡೇನಿ. ಹಂಗಾಗಿ ಹೇಳಕತ್ತೇನ್ರಿ. ಅದ್ರಾಗ ನೀವು ವ್ಯವಹಾರದಾಗ ಕರೆಕ್ಟ್ ಅದಿರ್ರಿ, ಯಾವತ್ತು ವ್ಯವಹಾರದ ಮಕ್ಕ ಕೆಡಿಸ್ಕೊಂಡಿಲ್ಲ. ಬೆಣ್ಣೆ ಕೂದಲ ತೆಗ್ದಂಗೆ ನಿಮ್ಮ ವ್ಯವಹಾರ. ಹಾಗಾಗಿ ನಾನು ಈ ಧೈರ್ಯಲ್ಲೇ ಹೇಳಕತ್ತೇನ್ರಿ. ಆಯ್ತಾಯ್ತು, ನೀವು ಇಷ್ಟು ಮನುಷ್ಯತ್ವದಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ಇಷ್ಟು ಹೇಳತ್ತಿರಲ್ಲ, ಅಷ್ಟೇ ಸಾಕ್ಬಿಡ್ರಿ. ಆಯ್ತು, ನಾ ಬೇಕಾದ್ರೆ ಕೇಳ್ತೇನೆ ತಗೋರಿ. ಈ ಗರಿ ಕಳಿಸ್ರಿಪ್ಪ, ನನಗೆ ಭಾಳ ಕೆಲಸದವು ಒಂದು ಸ್ವಲ್ಪ ನನಗೆ. ಆಯ್ತು ತೋರಿ ಗೌಡ್ರಿ. ಬೇಚಕಾಕಿರೇನ್ರಿ ಏನು ಒಟ್ಟು? ಬ್ಯಾಡ್ರಿಪ್ಪ, ನನಗೆ ಅಭ್ಯಾಸ ಇಲ್ಲ. ಎಲ್ಲರೂ ನಿಮ್ಮಂಗ ಮಾಡಿರ ನಾ ಕುಡ್ಕುಡ್ ತೇಲಾಡಕ ಸುಮ್ಮನೆ ಇರ್ರಿ, ಅವ್ರು ಅಂತಾರಲ್ಲ. ಆಯ್ತು ತೋರಿ, ಹೋಗಿ ಬರ್ರಿ. ನೀ ಏನು ಮರ್ಯಾದೆ ತೆಗಿತಿಲಿ? ಕುಡಿಲಿಲ್ಲ ನನ್ನ ಮಾತ್ರಕ್ಕೆ ಎಲ್ಲರ ಆರೋಗ್ಯ ಚಲೋ ಇರ್ತೈತಿ, ಕುಡಿದ್ರೆ ಆರೋಗ್ಯ ಚಲೋ ಇರಂಗಿಲ್ಲ ಅಂತ ಮಾಡಿ ಏನು ನೋಡಿ. ಗೌಡ್ರಿ ಏನನ್ನತ್ತಿದ್ರು, ತಲೆ ಹೊಡ್ಯಾಕತ್ತೈತ್ರಿ, ಕಾಲು ನೋವಾಕತ್ತವ್ರಿ, ಯಾಕೆ ಮೈಕೈ ನರ ಎಳತಾಗತ್ತೈತಿ ಅನ್ನಕತ್ತಿದ್ರು. ಹೌದಿಲ್ಲ? ನಾನು ಯಾವತ್ತರ ಅಂದೇನ? ಎಷ್ಟು ಗಟ್ಟದೇನಿ, ಅವ್ರು ಕುಡಿಲಾರ್ದ ಎಷ್ಟು ಪಳ್ಳದಾರ. ಜನರಿಗೆ ತಪ್ಪು ಸಂದೇಶ ಕೊಡಬೇಡ. ಏನ ಕುಡಿಯೋರ ಗಟ್ಟಿರ್ತಾರಂತೇಳಿ. ಅಯ್ಯೋ ನಿನ್ನ ಬಾಯಿ ಸೇದ್ಲಿ, ಮತ್ತೆ ಏನು ಮಾಡಲಿ ಅಂತ ನಾನು. ಅವ್ರಿಗೇನೋ ಒಂದು ಪಾಪ ಒಣ ಟೆನ್ಷನ್ ಹಂಗಾಗಿರ್ಬೋದು. ಏನ ಕುಡಿದವ್ರು ಯಾರು ನೆಟ್ಟಗಿರಕ್ಕೆ ಸಾಧ್ಯನೇ ಇಲ್ಲ ಅಂತಿಕೋ. ಶಪ್ಪ ಏನು ಬಿಸಿಲು, ಏನು ಬಿಸಿಲು. ಶಾಂತ, ಸ್ವಲ್ಪ ಕುಡಿಯಾಕ ನೀರು ತೊಂಬಲ್ವಾ? ಯಪ್ಪ ದೇವ್ರೆ, ಕೈ ಕಾಲು ನರ ಎಲ್ಲ ಜಗಕತ್ತಾವ. ಶಾಂತ 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 ಶಾಂತ. ಅಯ್ಯೋ ಗೌಡ್ರೆ, ಗೌಡ್ರೆ ಏನಾಯ್ತು? ಅಪ್ಪ ಅಪ್ಪ ಏನಾಯ್ತಪ್ಪ? ಅಯ್ಯೋ ಗೌಡ್ರೆ, ಏ ನಿಮ್ಮೋನ್ ಕರಿ. ಅವ ದೌಡ್ ಬಾ, ಅಪ್ಪ ಬಿದ್ದಾನ ಬಾಗಲಾಗ, ದೌಡ್ ಬಾ. ರೀ ರೀ ಏನಾತ್ರಿ? ರೀ ಯಾಕೆ ಏನಾಯ್ತು? ಅಯ್ಯೋ ದೇವ್ರೆ, ಏನಾತಪ್ಪ ನನ್ನ ಗಂಡಿಗೆ? ಏನಾತಪ್ಪ ರೀ? ಏನಾತ್ರಿ ರೀ? ಹಿಂಗೆ ಯಾಕೆ ಬಿದ್ದಿರಿ? ಕೈ ಕಾಲು ಯಾಕೆ ಸಟ್ಟದಾವು ರೀ? ಏನಾತ್ರಿ? ಶಾಂತ, ಕಾಲು 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 ಅಲ್ಲಾಡುವಲ್ತು. ರೀ ಮಾತಾಡ್ರಿ ಚಂದಗಿ, ಬಾಯಿಗೆ ಏನಾಯ್ತು? ಮಾತಾಡಕ್ ಬರುವಲ್ತು. ಅಯ್ಯೋ ದೇವ್ರೆ, ಏನಾಯ್ತು ಮಿರ್ಚಿ? ಶಾಂತಕ ಗೌಡ್ರಿ ಪಾರ್ಶಿ ಹೊಡೆದತೆ. ಅಪ್ಪ ಅಪ್ಪ, ನನ್ನ ಮಗಳು ಮದ್ವಿ ಮಾಡ್ಬೇಕು. ಶಾಂತ ಶಾಂತ. ಅಯ್ಯೋ ಮಾಡುನ್ರಿ, ಮದ್ವಿ ಮಾಡುನು. ಮೊದಲು ನೀವು ಆರಾಮಾಗ್ರಿ. ಇದೇನು ಮಾಡ್ಕೊಂಡ್ರಿ? ಅಯ್ಯೋ ದೇವ್ರೆ, ಯಾಕಪ್ಪ ದೇವ್ರೆ ನನಗೆ ಕಾಡ್ತೀನಿ? ನಾ ಏನು ಅನ್ಯಾಯ ಮಾಡಿದ್ದೆ ನಿನಗೆ? ಕೇಳ್ರಿ, ಮ್ಯಾ ಕೇಳ್ರಿ, ಮೆಲ್ಲ ಕೇಳ್ರಿ. ಸಿದಾ
ಏ ಸಿದ್ಧ ಏನಾತ ಯಪ್ಪ ನನ್ನ ಮಗನ ಇಲ್ಲಿ ಯಾಕೆ ಬಿದ್ದೀಯ ನನ್ನ ಮಗನ ಅಯ್ಯೋ ಸಿದ್ಧ ಸಿದ್ಧ ಹೇಳ ಸಿದ್ಧ ಶಾಂತಕ ತಡಿದತ್ರಿ ಮಂದಿ ಕೂಡಿಸ್ತೀನಿ ದವಾಖಾನಿ ಕರ್ಕೊಂಡು ತಡಿ ನಮ್ಮ ಕೈಲಿ ಆಗುದಿಲ್ಲ ಇದೀವಿ ಅಪ್ಪ ರಾಮಣ್ಣ ಏ ಭೀಮಣ್ಣ ಬರ್ರಿಪ್ಪ ಇಲ್ಲಿ ನೋಡ್ರಿ ಗೌಡ್ರು ಬಿದ್ದಾರ ದೊಡ್ಡ ದವಾಖಾನಿ ತಗೊಂಡು ಬರ್ರಿ ಅಲ್ಲೋಡ್ಲಿ ಗೌಡ್ರು. ಆಹಾ ಎಷ್ಟದಿ ಪಾರ್ವತಿ ನೋಡಿದ ತಕ್ಷಣ ಸಿಡಿ ಸಿಡಿ ಅಂತಿದ್ದೆ ಕಂಡ್ರೆ ಇಷ್ಟನೇ ಇಲ್ಲ ನಂಗೆ ಮಾಡ್ತಿದ್ದೆ ನಾಟಕ ಮಾಡ್ತಿದ್ದೆ ಇಷ್ಟ ಇಲ್ಲ ಅನ್ನಕ್ಕೇನು ಇಷ್ಟ ಇತ್ತು ನಿಂಗೆ ನಂಗೆ ಅದು ಗೊತ್ತಿತ್ತು ಯಾಕಂದ್ರೆ ನೀ ಜಲಸಿ ಪಟ್ಕೊಳ್ಳೋದು ಪೊಸೆಸಿವ್ ಆಗೋದು ಎಲ್ಲ ನಂಗೆ ಗೊತ್ತಾಗಿದ್ದಿಲ್ಲನ ಹುಡುಗಿಯರ ಗುಣನೇ ಅದಲ್ಲ ಪಟ್ ಅಂತ ಒಪ್ಕೊಳ್ಳಂಗಿಲ್ಲ, ಸ್ವಲ್ಪ ಕಾಡ್ಸಿ ಒಪ್ಕೊಂತಾರಲ್ಲ. ಹಂಗೇನಿಲ್ಲ ಸುಮ್ಮನೆ ಬರ್ಬೇಕವಾ ಎಲ್ಲರೂ ತಪ್ಪದ ಮದುವೆಗೆ ಬರ್ಬೇಕು ಅವ್ರಷ್ಟ್ರಿಗೂ ರೀಟಾಗ ಅವ್ರೆಲ್ಲರಿಗೂ ನಾನು ಕೊಟ್ಟೆ ಇನ್ವಿಟೇಷನ್ ಅವ್ರ ಜೊತೆಗೆ ನೀವು ಬರ್ಬೇಕೇನ ತಪ್ಸಿದ್ರಾಯ್ತಲ್ಲ ಯವ್ವ ಬರ್ತೇವ ತಾಯಿ ಯಾಕಷ್ಟೊಂದು ಇದು ಮಾಡ್ಕೋತಿ ಎಲ್ಲರೂ ಬರ್ತೀವಿ ಆದ್ರೂ ನೀನು ಇವಳು ಕ್ಲಾಸ್ಮೇಟ್ಸ್ ಅಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿರಿ ಕಡೆಗೆ ನಿಮ್ಮ ತಮ್ಮನ್ನ ಪಾರ್ವತಿಗೆ ತಗೊಳಂಗಾತ ನೋಡ್ರಿ ಅಲ್ಲ ಪಾರ್ವತಿನ ನಿಮ್ಮ ತಮ್ಮಗೆ ತಗೊಳಂಗಾತ ಫ್ರೆಂಡ್ಶಿಪ್ ಸಂಬಂಧ ಆತ ಅಯ್ಯೋ ನಮ್ಮ ತವ್ರ ಮನೆಗೆ ಸಂಬಂಧ ಇನ್ನೂ ಜಾಸ್ತಿ ಗಟ್ಟಿ ಆತ ಯಾಕಂದ್ರೆ ನಮ್ಮ ತಮ್ಮನ ಇಂತೆ ಪಾರ್ವತಿನೇ ಬಂದರೆ ನನಗೆ ಪ್ರಾಬ್ಲಮ್ ಇಲ್ಲಪ್ಪ ತವ್ರ ಮನೆಗೆ ಹೋಗಕ್ಕೆ ಬರಕ್ಕೆ ನನಗಂತೂ ಭಾಳ ಖುಷಿ ಆಗತ್ತಪ್ಪ ಪಾರ್ವತಿನೇ ನಮ್ಮ ಮನೆಗೆ ಬರ್ತಾ ಇರೋದು ನನಗೂ ಅಷ್ಟೇ ಒಂದು ಮನೆಗೆ ನಾನು ಹೋಗ್ತಾ ಇರೋದು ನಂಗೆ ಭಾಳ ಖುಷಿ ಆಗತ್ತೈತಿ ಪಾರ್ವತಿ ಇವ ರಿಯಲ್ ಲಕ್ಕಿ ಸರಿ ಬರ್ತೀನಿ ಹಂಗಾರ ಅವ ಮದ್ವೆಗೆ ಬಂದವ್ರಿಗೆ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಬೇ ರಿಟರ್ನ್ ಗಿಫ್ಟ್ ಏನು ಕೊಡ್ಬೇಕು ಅವರೇ ತಂದಿರ್ತಾರಲ್ಲ ಗಿಫ್ಟ್ ಊಟ ಮಾಡಿ ಹೋಗ್ತಾರಪ್ಪ ಊಟ ಮಾಡ್ತಾರ ಗಿಫ್ಟ್ ಕೊಡ್ತಾರ ಹೋಗ್ತಾರ ಬೇ ಹೆಣ್ಮಕ್ಳಿಗೆಲ್ಲ ಅದೇನೋ ಕುಂಕುಮ ಹಚ್ಚಿ ಆ ರಿಟರ್ನ್ ಗಿಫ್ಟ್ ಕೊಡ್ತಾರಂತ ಏ ಸುಮ್ಮನಿರ್ಲೆ ಅದು ಯಾರು ರಿಟರ್ನ್ ಗಿಫ್ಟ್ ಅವ್ರು ಕೊಟ್ಟರೆ ಮತ್ತೆ ನಾವು ಹೇಳ್ಕೊಡ್ಬೇಕನ ಅದೆಲ್ಲ ಏನಿಲ್ಲ ಸುಮ್ಮನಿರು ನಾವೆಲ್ಲರಿಗೆ ಅರ್ಶಿನ ಕುಂಕುಮ ಹಚ್ಚಿ ಇದು ಏನದು ಲಾಸ್ಟಿಗೆ ಹೋಗುವಂತ ಕೈಯಾಗ ಜಂಪರ್ ಪೀಸ್ ಕೊಡ್ತೇವೆ ಹೆಣ್ಮಕ್ಳಿಗೆ ಅಯ್ಯೋ ಅವ್ವ ಅದು ಬೇಡ ತಡಿ ಅದು ಇದು ಬರ್ತೈತಲ್ ಬೇ ಅದು ಸ್ಮಾಲ್ ಹಿಂಗೆ ತೆಳ್ಳನ್ ತಗಡು ಒಳಗೆ ಆ ಸಿಲ್ವರಿಂದ ಗಣಪತಿ ಮಾಡಿರ್ತಾರೆ ನೋಡು ಆ ಟೈಪ್ ತೊಗೊಂಡು ಎಲ್ಲರಿಗೂ ಒಂದೊಂದು ಗಣಪತಿ ಕೊಡೋಣಂತ ಇಲ್ಲಪ್ಪ ಅಂತಂದ್ರೆ ಟಿಫನ್ ಬಾಕ್ಸ್ ಒಟ್ಟು ಅಂದ್ರೆ ಏನಾದರೂ ಕುಂಕುಮದ ಭರಣಿ ಅವ್ರಿಗೆ ಯೂಸ್ ಆಗುವಂಥವು ಲಾಸ್ಟಿಗೆ ಮದುವೆ ಮುಗಿಸಿ ಹೋಗುತ್ತೆ ನಾವು ಒಂದು ಗಿಫ್ಟ್ ಕೊಟ್ಟು ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತೈತೆ ಅದಕ್ಕೆ ಹೇಳಿದೆ ಇಲ್ಲೋಡ ಒಂದೊಂದು ಮನೆಗೆ ಎರಡೆರಡು ಇಸ್ಕೊಂಡು ಹೋಗಾರ ಆಮೇಲೆ ಏನು ಎರಡೆರಡು ಯಾಕೆ ನಾಲ್ಕು ಇಸ್ಕೊಂಡ್ರೆ ಅವೆಲ್ಲ ಬೇಡ ಏನು ಅವ್ನು ಕೊಟ್ರೆ ನನ್ನ ಮದುವೆ ಏನು ಬೇಡ ನಮ್ಮ ಮುತ್ತೈದು ಹೆಣ್ಮಕ್ಳು ಎಲ್ಲರಿಗೆ ಕರ್ಕರ್ದು ಜಂಪರ್ ಪೀಸ್ ಕೊಟ್ಟು ಬೇಕಾದ್ರೆ ಮೇನ್ ಎಲ್ಲರಿಗೆ ಟಿಪ್ ಟಾಪ್ ಅರ್ಬಿ ಹರ್ಸೀನಿ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಆಯ್ತು ಬಿಡು ಹೋಗ್ಲಿ ಮೆಹಂದಿ ಶಾಸ್ತ್ರ ಒಂದಿನ ಪೂರ್ತಿ ಮೆಹಂದಿ ಶಾಸ್ತ್ರ ಚೆನ್ನಾಗಿ ಮಾಡ್ಬೇಕು ಯವ್ವ ಏನು ಹಾಡು ಡ್ಯಾನ್ಸ್ ನಾನು ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳೇನಿ ಅಷ್ಟ್ರನ್ನ ಕರ್ಕೊಂಡು ಹಾಡು ಡ್ಯಾನ್ಸ್ ಎಲ್ಲ ಮಾಡ್ಬೇಕಂತ ಮಾಡೇನಿ ಏನು ಅವತ್ತಂತೂ ನೀವು ಸುಮ್ಮನೆ ಇರ್ಬೇಕು ಅದನ್ನ ಯಾಕೆ ಮಾಡ್ತೀರಿ ಇದನ್ನ ಯಾಕೆ ಮಾಡ್ತೀರಿ ಅಂತ ಹೇಳಂಗಿಲ್ಲ ಮತ್ತೆ ಮಾಡವ ಯಾರು ಬೇಡ ಅಂದ್ರೆ ಇರೋದೊಬ್ಬನ ಅಣ್ಣ ಅಕ್ಕ ಮದುವೆ ಮಾಡಕತ್ತಿ ಆಯ್ತು ಮಾಡಿ ನಿಂಗೆ ಏನು ಮಾಡ್ಬೇಕು ಅನ್ಸತ್ ಮಾಡ ಆ ಮೆಹಂದಿ ಶಾಸ್ತ್ರ ಕರ್ಕೊಂಬರೋ ಹೊತ್ತಿನ ಮಂಟಪಕ್ಕೆ ಪಾರ್ವತಿ ಅಕ್ಕಂದು ಈ ಕಡೆ ಇದು ಅನು ಅಕ್ಕ ಪಾರ್ವತಿ ಅಕ್ಕ ಇಬ್ಬರನ್ನು ಕರ್ಕೊಂಬರ್ತಿರ್ತೀವಲ್ಲ ಅಲ್ಲೆಲ್ಲ ಫುಲ್ಲು ರೋಸ್ ಪೆಟಲ್ಸ್ ಹಾಕಿಸ್ಬೇಕು ಅಂದ್ರೆ ಗುಲಾಬಿ ಹರ ಚೆಲ್ಬೇಕು ಅದ್ರ ಮೇಲೆ ಅವ್ರಿಬ್ರು ನಡ್ಕೊಂಡು ಬರ್ಬೇಕು ಏನು ಚೆನ್ನಾಗಿ ಕಾಣಿಸ್ತೈತಿ ಮೆಹಂದಿ ಶಾಸ್ತ್ರಕ್ಕೆ ಆಮೇಲೆ ಅರ್ಶಿನ ಶಾಸ್ತ್ರ ಬಿಡು ಅದು ಮಾರನೇ ದಿನ ಅವತ್ತಂತರೂ ಈ ಫುಲ್ಲು ಯೆಲ್ಲೋ ಕಲರ್ ಸ್ಕ್ರೀನ್ ಹಾಕಿಸ್ಬೇಕು ಅದ್ರೊಳಗೆ ಅವರಿಬ್ರು ಎಲ್ಲೋ ಡ್ರೆಸ್ ಹಾಕ್ಕೊಂಡು ಫುಲ್ ಅವು ಈಗ ಹೊಸದಾಗಿ ಬಂದಾವಲ್ಲ ಫುಲ್ ಹೂವು ಅದೇ ಶಾಕುಂತಲೆ ಹಾಕೊಂಡಿದ್ಲಲ್ಲ ಪ್ರಿಯತಮ ಅಂದಾಗ ಆ ಟೈಪ್ ಹೂವಿನವೆಲ್ಲ ಹಿಂಗೆ ಜುವೆಲ್ಸ್ ಆ ಟೈಪ್ ಹಾಕೋಬೇಕು ಹೊಸ ಟೈಪ್ ಏನು ಬಂದಿಲ್ಲ ಹಳೇದನ್ನ ಹೊಸದಾಗಿ ಮಾಡ್ಯಾರಷ್ಟೇ ಮತ್ತೇನಿಲ್ಲ ಅವಾಗಿನ ಕಾಲದಾಗ ರಾಜ್ಕುಮಾರ್ ಜೊತೆ ಮಾಡಿರೋಂಥ ಪ್ರಿಯತಮಿ ಅಂದಿದ್ರೊಳಗೆ ಹಾಕೊಂಡಾರಿಲ್ಲ ಅವ್ರೆ ಮತ್ತೆ ಅದನ್ನೇ ಈಗ ರಿಪೀಟ್ ಈಗ ಮಾಡ್ಯಾರ ಅದನ್ನ ಅಷ್ಟೇ ಹಳೆ ಟ್ರೆಂಡೆ ಎಲ್ಲ ಹೊಸದಾಗ್ತಾ ಇರೋದು ಅವತ್ತು ನೀನು ತಲೆ ಮೇಲೆ ಸೆರಗೊಚ್ಕೊಂಡು ಹಿಂಗೆ ಉಟ್ಕೋಬೇಡವೆ ಸೀರೆನ ಚೆನ್ನಾಗಿ ಉಟ್ಕೋ ಏನು ಸ್ಟೈಲಿಶ್ ಆಗಿ ಅದಂತರ ಫುಲ್ ಸ್ಟೋನ್ ವರ್ಕ್ ಇರೋ ಸೀರೆ ತೊಗೊಂಡಿಯಲ್ಲ ಅದು ಆ ಸೀರೆ ಉಟ್ಕೋ ಅವತ್ತು ಮೆಹಂದಿ ಶಾಸ್ತ್ರಕ್ಕೆ ಆಮೇಲೆ ಅರ್ಶಿನ ಶಾಸ್ತ್ರಕ್ಕೆ ಮರನೇ ದಿನ ನೀನು ಎಲ್ಲೋ ಸೀರೆನೇ ಉಟ್ಬಿಡು ಅವತ್ತು ಬೇಕಾದ್ರೆ ಎಲ್ಲ ಸೀರೆ ನಾನು ಎಲ್ಲೋ ಡ್ರೆಸ್ ನೀನು ಎಲ್ಲೋ ಸೀರೆ ಅವ್ರಿಗೆ ಶಾಂತ ಆಂಟಿಗೂ ಫೋನ್ ಹಚ್ಚಿ ಹೇಳ ಅವ್ರಿಗೂ ಎಲ್ಲೋ ಸೀರೆ ಉಡಾಕೆ ಹೇಳ ಎಲ್ಲರೂ ಎಲ್ಲೋ ಒಳಗೆ ಉಟ್ಕೊಳ್ಳೋಣಂತ ಚೆನ್ನಾಗಿ ಕಾಣಿಸ್ತೈತಿ ನಾವು ಉಟ್ರೆ ಬಂದವ್ರೆ ನಾವು ಫ್ಯಾಮಿಲಿಯರ ಉಡ್ತೇವಿಲ್ಲ ಬಂದವ್ರಿಗೆಲ್ಲ ಹೇಳಕ್ಕಾಕೈತೇನೆ ನೋಡೋಣ ಆತಂದ್ರೆ ಒಂದು ಕೋಡ್ ವರ್ಡ್ ಇಟ್ಟೇ ಬಿಡ್ತೀನಿ ಎಲ್ಲೋಕೆ ಎಲ್ಲರೂ ಈ ಥರದ್ದೇ ಹಾಕೋರಿ ಅಂತೇಳಿ ಆದರೂ ಎಲ್ಲೋಕೆ ಏನು ಅರ್ಶಿನ ಶಾಸ್ತ್ರ ಮಾಡಿದಾಗ ಏನು ಜಾಸ್ತಿ ಜನ ಕೊಡಲ್ಲ ಹಾಗಾಗಿ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ ಮದುವೆಗೆ ಮತ್ತು ಅವ್ರ ಹತ್ರ ಇದ್ದಿದ್ದು ಹೊಸದು ಹಾಕೊಂಡು ಬರ್ತಾರೆ ಅದಕ್ಕೆ ನಾವು ಮನೆಯವ್ರ ಹಾಕೊಳ್ಳೋಣ ಅಂತ ಆತು ಬಿಡವ ಅದು ಏನೇನು ಮಾಡ್ಬೇಕಂತದಿ ನೋಡಿ ಮಾಡು